ಇದೇನಪ್ಪ ಅದು ಪ್ರಾನ್ಸ್ ಚಟ್ನಿ ಮಾಡೋಣ ಅಂತ. ಓಕೆ, ಇದೆಲ್ಲ ಏನಕ್ಕೆ ಇಟ್ಟಿದ್ದು? ಇದೆಲ್ಲ ಯಾಕೆ? ಅದನ್ನ ಫ್ರೈ ಮಾಡಬೇಕು, ಚಮ್ಮಂದಿ ಕರಿ ಮಾಡಕ್ಕ. ಚಮ್ಮಂದಿಗೆ ಎಲ್ಲದಕ್ಕೆ ಸೇರಿ. ಇದು ಮತ್ತಿ ಫಿಶ್. ಮತ್ತಿ ಅಲ್ಲ, ಸರ್ಡೈನ್, ಬಂಗಡೆ. ಸರ್ಡೈನ್ ಬಂಗಡೆನೂ ಅಂತಾರ. ಬಾಂಗಡ ಅಂತ ಹೇಳಿದ್ರೆ ಇದೆಯಾ? ಅದು ಬೂತಾಯಿ. ಇದು ಬೂತಾಯಿ. ಬೂತಾಯಿ ಫಿಶ್. ಏನೇನು ಹಾಕಿದ್ಯಪ್ಪ? ಕೊಕೊನಟ್ ಒಂದು ಹಾಫ್, ಚಿಲ್ಲಿ ಪೌಡರ್ 2 ಸ್ಪೂನ್ಸು, ಕೊರಿಯಾಂಡರ್ 2 ಸ್ಪೂನ್ಸು, ಟೇಬಲ್ ಸ್ಪೂನ್ಸ್, ಮತ್ತು ಟರ್ಮರಿಕ್ ಹಾಫ್ ಟೀ ಸ್ಪೂನ್. ಓಕೆ, ಇದನ್ನೆಲ್ಲ ಪೇಸ್ಟ್ ಮಾಡಿ ಮಸಾಲ ಮಾಡಬೇಕಾ? ಇದು ಚಮ್ಮಂದಿ ಮಾಡೋಕ್ಕೆ. ಚಟ್ನಿ ಕೇರಳ ಸ್ಟೈಲ್ ಪ್ರಾನ್ಸ್ ಚಟ್ನಿ ಮತ್ತು ಕೇರಳ ಸ್ಟೈಲ್ ವಾಟ್ ಕರಿ, ಮತ್ತಿ ಕರಿ. ಸಾಸಿವೆ ಹಾಕೊಂಡು ಮೆಂತ್ ಹಾಕಿದ್ದೆ, ಮೆಂತ್ ಹಾಕಿದ್ವಿ. ಇನ್ನು ಕರಿಬೇವು, ಏನಾಗ್ತದೆ? ಇದಕ್ಕೆ ಆನಿಯನ್ ಚಿಲ್ಲಿ ಫ್ರೈ ಮಾಡ್ಕೊಂಡಾಯ್ತು, ಆನಿಯನ್ ಫ್ರೈ ಮಾಡ್ಕೊಳ್ಬೇಕು. ಇದರಲ್ಲಿ ಆಯಿಲಿಗೆ ಸಾಸಿವೆ. ಓಕೆ, ಇದಕ್ಕೆ ಫಸ್ಟ್ ಆಯಿಲಿಗೆ ಸಾಸಿವೆ ಹಾಕಿದೆ, ಮತ್ತು ಮೆಂತ್ಯ ಹಾಕಿದೆ, ಆಮೇಲೆ ಜಿಂಜರ್ ಕಟ್ ಮಾಡ್ಕೊಂಡಿದ್ದು ಸ್ವಲ್ಪ, ಮತ್ತು ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದು ಪೇಸ್ಟ್ ಇರುತ್ತಲ್ಲ ಅದನ್ನ ಹಾಕ್ಕೊಬೇಕು. ಅದು ಹಾಕಿ ಸ್ವಲ್ಪ ಹೊತ್ತು ಅದು ಹಸಿ ಸ್ಮೆಲ್ ಹೋಗೋ ತನಕ ಕುಕ್ ಮಾಡ್ಕೊಳ್ಳೋಣ. ಆ್ಯಂಡ್ ಇದರಲ್ಲಿ ಫಸ್ಟ್ ರೆಡ್ ಚಿಲ್ಲಿ ಫ್ರೈ ಮಾಡ್ಕೊಂಡಾಯ್ತು, ಆಮೇಲೆ ಆನಿಯನ್ ಫ್ರೈ ಮಾಡ್ಕೊಂಡಾಯ್ತು. ಇವಾಗ ಅದು ಡ್ರೈ ಫಿಶ್ನ ಫ್ರೈ ಮಾಡ್ತಾಯಿದ್ದೀವಿ. ಅವೆಲ್ಲ ಫ್ರೈ ಆದರೆ ಚಟ್ನಿ ಮಾಡೋದು. ಫ್ಲೇಮ್ ಜಾಸ್ತಿ ಮಾಡಬೇಕಲ್ಲ. ಕರೆಕ್ಟ್ ಮಿಕ್ಸ್ ಮಾಡೋದು. ನೆಕ್ಸ್ಟ್ ಇದಕ್ಕೆ ಚೆನ್ನಾಗಿ ಹುಳಿ ನೀರನ್ನು ಚೆನ್ನಾಗಿ ಇಂಟ್ಕೊಂಡು ಹುಳಿನ ಇನ್ನು ಈ ಮಸಾಲಾಗೆ ಮಿಕ್ಸ್ ಮಾಡೋಣ. ಟೊಮ್ಯಾಟೊ ಹಾಕೊಳ್ತಾ ಇದ್ದೀನಿ ಈಗ ಕರಿಗೆ. ಅದಾದಮೇಲೆ ಹುಳಿ ನೀರು ಹಾಕ್ಕೊಳ್ತೀನಿ. ಸಾಲ್ಟ್ ಹಾಕೊಳ್ತಾ ಇದ್ದೀನಿ ಇದಕ್ಕೆ. ಓಕೆ, ಇನ್ನು ಪ್ರಾನ್ಸ್ ಚಟ್ನಿಗೆ ಆವಾಗಲೇ ನೋಡಿದ್ರಲ್ಲ, ಇದನ್ನು ಚಿಲ್ಲಿನ ಫ್ರೈ ಮಾಡ್ಕೊಂಡ್ವಿ, ಆಯಿಲಲ್ಲಿ ಸ್ವಲ್ಪ ಆನಿಯನ್ ಫ್ರೈ ಮಾಡ್ಕೊಂಡ್ವಿ, ಸ್ವಲ್ಪ ಹುಣಸೆ ಹುಳಿ, ಮತ್ತು ಇದಕ್ಕೆ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಫ್ರೈ ಮಾಡ್ಕೊಂಡಿರೋ ಪ್ರಾನ್ಸ್, ಇದನ್ನೆಲ್ಲನೂ ಹಾಕ್ಕೊಂಡು ಮಿಕ್ಸಿಯಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡ್ರೆ ಪ್ರಾನ್ಸ್ ಚಟ್ನಿ ರೆಡಿ. ಕೇರಳ ಸ್ಟೈಲ್ ಪ್ರಾನ್ಸ್ ಚಮ್ಮಂದಿ ಇಸ್ ಆಲ್ ರೈಟ್. ಅಷ್ಟೇನಪ್ಪ. ಟೇಸ್ಟ್ ನೋಡಿ ನಾನು ಹೇಳ್ತೀನಿ. ಸ್ವಲ್ಪ ಉಪ್ಪು ಹಾಕೊಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಇನ್ನೊಂದು ಇತ್ತಲ್ಲ ಕಂದ, ಅದ್ರಲ್ಲಿ ಮಾಡಬೇಕು. ಹಾಂ, ಸ್ವಲ್ಪ ದೊಡ್ಡದಿದ್ದಲ್ಲ. ಪ್ರಾನ್ಸ್ ಚಮ್ಮಂದಿ ರೆಡಿ ಆಯಿತು. ಲೆಟ್ಸ್ ಸಿ ದ ಟೇಸ್ಟ್ ನಾವು. ಫೋಟೋದಲ್ಲ ನಾವೀಗ ಫಿಶ್ ಹಾಕಿದ್ವಿ, 1 kg ಅರ್ಧ ಮಾತ್ರ ಹಾಕಿರೋದು. ಸ್ವಲ್ಪ ತೊಳೆದು ಸಾಲ್ಟ್ ಎಲ್ಲ ಚೆಕ್ ಮಾಡಿ ಒಗ್ಗರಣೆ ಹಾಕಿದರೆ ಮುಗಿತು. ಹಾಯ್, ಹೆಲೋ, ವೆಲ್ಕಮ್ ಬ್ಯಾಕ್. ನನಗೆ ಜ್ವರ, ಶೀತ, ತಲೆನೋವು. ಇವತ್ತು ಆಫೀಸಿಗೆ ಹೋಗಿದ್ದೆ, ಆಫೀಸ್ ಮುಗಿಸ್ಕೊಂಡು ಬಂದೆ. ಹಾಂ, ಪೆನ್ ಬನ್ನಿಗೂ ಇನ್ನೂ ಕಮ್ಮಿ ಆಗಿಲ್ಲ ಅಲ್ಲ? ಕಮ್ಮಿ ಆಗಿದೆ ಬನ್ನಿ, ಕಮ್ಮಿ ಆಗಿದೆ. ಶೀತ, ಜ್ವರ ಇನ್ನೂ ಇದೆಯಾ? ಹೌದಾ? ಸ್ಕೂಲಿಗೆ ಹೋಗಿಲ್ಲಲ್ಲ? ಸ್ಕೂಲಿಗೆ ಹೋಗಿಲ್ಲ. ಹಾಗೆ ಮಮ್ಮಿ ಮಂಡಕ್ಕಿ ಉರಿತಾ ಇದ್ರು. ಮತ್ತು ನೋಡುವ ಹೇಗೆ ಮಂಡಕ್ಕಿ ಉರಿತಾರೆ ಅಂತ. ಮಂಡಕ್ಕಿ ಉರಿಯೋಕ್ಕೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಇದು ಬೇಕಾ ಮಮ್ಮಿ? ಹುರ್ಗಡ್ಲೆ, ಕಡಲೆ ಮತ್ತು ಶೇಂಗಾ ಬೀಜ ಇಲ್ಲಿದವಲ್ಲ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋ ಮಮ್ಮಿ ಅಂತ ಹಾಕ್ತೀನಿ. ಕಡಲೆ ಬೀಜ ಇದನ್ನೆಲ್ಲ ಹಾಕಿ
ಅಪ್ಪಿ ಹ್ಞೂ ಇಷ್ಟನಾ ಇವು ಸಂಜಿಗೆ ತೆಗಿಲ್ಲ ಮಮ್ಮಿ ಹ್ಞೂ ಚೆನ್ನಾಗಿತ್ತು. ನಾವೆಷ್ಟು ಸರ್ತಿ ಕ್ಲೀನ್ ಮಾಡಿದ್ರು ಧ್ವನಿದ ಕೆಲಸ ಆಚೆ ಈಚೆ ಹರಡೋದು. ನಾವು ಕ್ಲೀನ್ ಮಾಡ್ದಂಗೆಲ್ಲ ಧ್ವನಿ ಹರಡ್ದಂಗೆಲ್ಲ ಅಲ್ಲ ಧ್ವನಿ. ಹಾಂ, ನಾವು ಅಷ್ಟು ಸಾರ್ತಿ ಕ್ಲೀನ್ ಮಾಡಿಟ್ರೆ ಎಲ್ಲ ಅಡಿ ಇಡ್ತಾಳೆ. ಅಪ್ಪು ಅಪ್ಪು ಇಲ್ಲಿ ನೋಡು, ನೀನು ಕ್ಲೀನ್ ಮಾಡಿದ್ದಲ್ಲ ಧ್ವನಿ ಹಾಳು ಮಾಡಿದ್ಲು. ಇಲ್ಲೆಲ್ಲ ಮಂಡಕ್ಕಿ ಚಲ್ಲಿ, ಇಲ್ಲೆಲ್ಲ ಮಂಡಕ್ಕಿ ಚಲ್ಲಿ, ಇವಾಗ ಅಷ್ಟೇ ಕಸ ಹೊಡೆದು ನೆಲ ಒರೆಸಿರೋ ಮನೆ ನೋಡಿ ಹೀಗೆ ಮಾಡಿದ ನಮ್ಮ ಧ್ವನಿ. ಆಲ್ ಥ್ಯಾಂಕ್ಸ್ ಟು ಟಾಡ್ಲರ್ ಧ್ವನಿ, ಮಿಸ್ ಧ್ವನಿ. ದೊಡ್ಡದು ತರಬೇಡ ಹನಿ ಧ್ವನಿ ಧ್ವನಿ ಅಲ್ಲ ಧ್ವನಿ. ಆಲ್ ಥ್ಯಾಂಕ್ಸ್ ಟು ಧ್ವನಿ. ಆಲ್ ಥ್ಯಾಂಕ್ಸ್ ಟು ಧ್ವನಿ. ಮನಿ ಅಲ್ಲ ಧ್ವನಿ. ನಿನ್ನ ಹೆಸರೇನು? ಮನಿ ಅಲ್ಲ ಧ್ವನಿ. ಧ್ವನಿನಾ? ಹ್ಞೂ ಧ್ವನಿ. ನಂಗೆ ಜ್ವರ ಬರ್ತಾ ಇದೆ. ಒಂದು ಡೋಲು ನುಂಗ್ದೆ, ನುಂಗಾಯ್ತು, ಡೋಲು ನುಂಗಾಯ್ತು. ಊಟ ಹಸಿವಿಲ್ಲ, ನುಂಗಿ ನಿದ್ದೆ ಮಾಡೋದು ನಾಳೆ. ಐ ಥಿಂಕ್ ಐ ವಿಲ್ ಟೇಕ್ ಲೀವ್ ಆರ್ ವರ್ಕ್ ಫ್ರಮ್ ಹೋಮ್ ಮಾಡೋದ ನೋಡಬೇಕು. ನಾವು ಮಮ್ಮಿದು ಮಂಡಕ್ಕಿ ಒಗ್ಗರಣೆ ಸ್ವಲ್ಪ ಪಾರ್ಸಲ್ ಕಳ್ಸೋಕ್ಕಿದೆ, ಸ್ವಲ್ಪ ಅಮ್ಮುಗೆ, ಸ್ವಲ್ಪ ನಮ್ಮನೆಗೆ. ಅದಕ್ಕೆ ದೊಡ್ಡ ಪಾತ್ರೆಯಲ್ಲಿ, ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಎಷ್ಟು ಪ್ಯಾಕೆಟ್? ಒಂದೇ ಪ್ಯಾಕೆಟಾ? 2 ಪ್ಯಾಕೆಟ್. ಇನ್ನೊಂದು ಪ್ಯಾಕೆಟಲ್ಲಿ ಅಲ್ಲಿದ 1.5 ಹಾಕ್ತೀನಿ. ಹಾಕಿ ಮಂಡಕ್ಕಿ ಉರಿತಾ ಇದ್ದಾರೆ. ಮಂಡಕ್ಕಿ ಸ್ಪೆಷಲಿಸ್ಟ್ ನಮ್ಮ ಮಮ್ಮಿ. ಮಂಡಕ್ಕಿ ಸ್ಪೆಷಲಿಸ್ಟ್. ಮಂಡಕ್ಕಿಯಲ್ಲಿ ಮಂಡಕ್ಕಿ ಅಂತಲ್ಲ, ಎಲ್ಲ ಅಡುಗೆಯಲ್ಲೂ ಸ್ಪೆಷಲ್ ಅಲ್ಲ, ಪ್ರೋ. ಎಲ್ಲ ಅಡುಗೆಯಲ್ಲೂ ಪ್ರೋ ನಮ್ಮ ಮಮ್ಮಿ. ಆಯಿಲ್ ಹಾಕ್ಕೊಂಡಿದ್ದಾರೆ, ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಬೇಕು. ಆಮೇಲೆ ಸ್ವಲ್ಪ ರೋಸ್ಟ್ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಬೇಕು. ಗುಂಡು ಅದು ಪಕ್ಕಡಿಗೆ ಹಾಕಂಗಿಲ್ಲ. ಹಿಂಗೆ ಹಾಕಂಗಿಲ್ಲ ಅಂದ್ರೆ ಇದು ಬಂದಾಗ್ತದೆ. ನೀನೇ ಏನು ಮಾಡ್ತಾ ಇದೆಯಾ? ಬೆಳ್ಳುಳ್ಳಿ ಸಿಪ್ಪೆ ಕ್ಲೀನ್ ಮಾಡ್ತಾ ಇದೆಯಾ? ಎತ್ಕೊಂಡು ಬಾ. ಆಯಿತು, ಸಿಪ್ಪೆನ. ಸಿಪ್ಪೆ ಎಲ್ಲಿದೆ ಕಂದ? ಬಕೆಟಿಗೆ ಯಾರು ಹಾಕಿದ್ದು? ಪಾತ್ರೆ ಹಾಕ್ಕೊಂತೀಯಾ? ನೆಕ್ಸ್ಟ್ ರೆಡ್ ಚಿಲ್ಲೀಸ್ ಹಾಕ್ಕೊಬೇಕು. ಯಾಡಿಗೆ ಮತ್ತು ಗುಂಡ್ಲೂರು ಮೆಣಸಿನ್ಕಾಯಿ ಎರಡೂ ಇದೆ ಅದರಲ್ಲಿ. ಜಾಸ್ತಿ ಇರ್ಬೋದು ಅದು ವಿಷ್ಣು. ಜಾಸ್ತಿ ಶೇಂಗಾ ಬೀಜ, ಶೇಂಗಾ ಬೀಜ. ಏನು ಬರಬೇಕು? ಏನಿಲ್ಲ, ವಿಡಿಯೋ ನೋಡಿ ಆರ್ಡರ್ ಕೊಡಬೇಕು ಜನರು. ಆರ್ಡರ್ ಪುಷ್ಪಕ್ಕನ್ ಮಂಡಕ್ಕಿ ಹ್ಞೂ ನೋಡಿ ಆರ್ಡರ್ ಕೊಡ್ಬೇಕು. ಈ ಕಡಲೆಬೀಜ ಇಷ್ಟನಾ? ಇಷ್ಟ ಸಾಕ? ಹಾಕ್ತೀನಿ ಮಮ್ಮಿ, ಎಷ್ಟು ಬೇಕು ಜಾಸ್ತಿ ಅದು ತಿನ್ನಕ್ಕಾಗಲ್ಲ. ಮಂಡಕ್ಕಿ ಸಿಗ್ಬೇಕು, ಬರೀ ಕಡ್ಲೆಬೀಜ ಸಿಕ್ಕಿದ್ರೆ ಏನಾಗುತ್ತೆ? ಈಗ ಹುರ್ಗಡ್ಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು.
ಅದಾದಮೇಲೆ ಏನು ಮಾಡ್ಬೇಕು ಮಮ್ಮಿ? ಅದು ಇದಾದ್ಮೇಲೆ ಇದು ಅರಿಶಿನ ಪುಡಿ, ಖಾರದ ಪುಡಿ, ಸ್ವಲ್ಪ ಉಪ್ಪು. ಸಕ್ಕರೆ, ಸಮಾಧಾನ ನಾವು ಹಾಕೋದು ನೋಡಿ. ಕ್ಯಾಮರಾಮನ್ಗೆ ಅರ್ಜೆಂಟ್ ಇರ್ಬೋದು. ಅರಿಶಿನ ಪುಡಿ ಮಿಕ್ಸ್ ಮಾಡಲಾ? ಅರಿಶಿನ ಪುಡಿ, ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಮ್ಮ ಮನೆಯಲ್ಲಿ ಸಕ್ಕರೆ ಖಾಲಿ ಆಗಿದೆ ಗೈಸ್. ಅದಕ್ಕೆ ಸಕ್ಕರೆ ಆರ್ಡರ್ ಮಾಡಿದ್ವಿ ಬ್ಲಿಂಕಿಟಲ್ಲಿ, ಬೇಜನ್ ಸಕ್ಕರೆ. ಮೊಸರು ಮಾಡಬೇಡಪ್ಪ, ಮೊಸರ ಹೀಗೆ ರುಬ್ಬಿ ರುಬ್ಬುತ್ತಾ ಇಲ್ಲ ನಾ ಈಗ ಜಸ್ಟ್ ಮೇಲೆ ರುಬ್ಬಿದ್ರೆ ಫ್ರೈ ಸಾಕು, ಮಾಡಬೇಕು. ಇದಿಷ್ಟು ಸಾಕು. ನೋಡು ರುಬ್ಬಬೇಡ, ಇಷ್ಟು ಸಾಕು. ಹಿಂಗೆ ಫ್ರೈ ಮಾಡಬೇಕು, ಗುಂಡಗಾಗಿ ಹೋಗ್ಬಿಡುತ್ತೆ. ಗೊತ್ತಾಯ್ತಾ? ರುಬ್ಬದಲ್ಲ ಹಿಂಗೆ ಫ್ರೈ ಮಾಡಬೇಕು. ಅವಳ ಮುಂದೆ ಹೇಳ್ಬಾರ್ದಿತ್ತು ಮಮ್ಮಿ. ಅಲ್ಲ, ನಾನು ಹಿಂಗೆ ಮಾಡ್ತಿದ್ದೀನಿ, ನನಗೆ ರುಬ್ತಿದ್ದೆ ಅವಾಗ. ಆಚೆ ಫಸ್ಟ್ ಅಂತ ಬೈಸ್ಕೊಳ್ತಿದ್ದೆ ಅವಾಗ ಮಮ್ಮಿ. ಹೋಗಮ್ಮ, ನೀನು ಫಸ್ಟ್ ಹೋಗಮ್ಮ, ನಾನು ಮಾಡ್ತೀನಲ್ಲ. ಚಂದ ಡೆಲಿಷಿಯಸ್. ಯಾ ಕಲ್ಸಕ್ಕಿ ಖಾರ ಜಾಸ್ತಿ ಬೇಕು ಅಂದಲ್ಲ? ಖಾರ ಇವತ್ತಿಗಿಂತ ಸ್ವಲ್ಪ ಜಾಸ್ತಿ ಇರಲಿ ಮಮ್ಮಿ. ಅಳಿಯಂಗೆ ಮಂಡಕ್ಕಿ ಇಷ್ಟ ಅಂತ ಅತ್ತೆ ಮಾಡಿ ಕೊಡ್ತಾ ಇದ್ದಾರೆ. ಅಳಿಯನ್ಗೆ ಹೆಂಗೆ ಬೇಕು ಹಂಗಂಗೆ. ಇದು ಬರೀ ಅಳಿಯಂಗಲ್ಲ, ಸಂಜು ಇಷ್ಟ ಅಂತ ಸಂಜುನ ಅಳಿಯನೇ, ಸಣ್ಣ ಅಳಿಯ ಅಲ್ಲ, ದೊಡ್ಡ ಅಳಿಯ. ನೀನ್ ಸಣ್ಣ ಅಳಿಯ. ಸಂಜುಗೆ ಇಷ್ಟ ಆಯ್ತು ಅಂತ ಹೇಳುವಾಗ ಮಮ್ಮಿಗೆ ಫುಲ್ ಖುಷಿ ಆಯ್ತು. ಸಂಜುನು ಅಳಿಯನೇ. ಸಂಜುಗೆ ಅದು ಇಷ್ಟ ಆಯ್ತು ಅಂದ್ಬಿಟ್ರೆ ಸಾಕು. ಅವ್ರು ಯಾವ್ದು ಬೇಕು ಅಂತೆಲ್ಲ ಕೇಳಲ್ಲ. ಎಷ್ಟು ಬೇಕಾದ್ರೂ ಮಾಡಿಕೊಟ್ಬಿಡ್ತೀನಿ ಇಷ್ಟ ಅಂದಿದ್ದು. ನೋಡಪ್ಪ, ಪಾಪ ತಿನ್ನೋದೇ ಕಡಿಮೆ ಅವರು. ಮಂಡಕ್ಕಿ ಕಟಿಂಗ್ ಆ್ಯಂಡ್ ಫೋಲ್ಡ್. ಆಮೇಲೆ ದೊಡ್ಡ ಸ್ಪೂನ್ ಇತ್ತಲ್ಲ, ಅದು ತಗೊಬೇಕಿತ್ತು. ಅದಾದ್ರೆ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಗರಂ ಗರಂ ಮಂಡಕ್ಕಿ ಈಸ್ ರೆಡಿ. ಪುಷ್ಪಮ್ಮ ಇರು ಸ್ವಲ್ಪ ಹೊತ್ತು. ಮಂಡಕ್ಕಿ ರೆಡಿ ಆಗಿದೆ, ಮಿಕ್ಸ್ ಆಗಿ ಫ್ರೈ ಆಗಿ ಆಲ್ ರೆಡಿ. ಇನ್ನು ಇದು ಸ್ವಲ್ಪ ಇಲ್ಲಿಗೆ ಇಡಬೇಕು, ಇನ್ನು ಸ್ವಲ್ಪ ಎಲೆಕ್ಟ್ರಾನಿಕ್ ಸಿಟಿಗೆ ಪಾರ್ಸಲ್ ಕಳಿಸೋದು. ದುರ್ಗಕ್ಕೆ ಬೇಕಾ ಮಮ್ಮಿ? ಹಾಗೆ ಮಂಡಕ್ಕಿ ಈಸ್ ಆಲ್ರೆಡಿ ಕ್ರಿಸ್ಪಿ ಕ್ರಿಸ್ಪಿ ಕರಂ ಕರಂ ಮಂಡಕ್ಕಿ.